ಸರ್ ಭೈರಪ್ಪ ಅಂತ ಇಲ್ಲಿ ಕೋಲಾರ ತಾಲೂಕು ಕಸ್ಬಾ ಹೋಬಳಿ ಮಾರ್ಜನಹಳ್ಳಿ ಪಂಚಾಯಿತಿ ಕೂತನಹಳ್ಳಿ ಅಂತ ಗ್ರಾಮ. ಪಾಪ SC ಹುಡುಗ ಪಾಪ ಭಾಳ ನೊಂದಿದ್ದಾನೆ ಸರ್. ಪಾಪ ಏನು ಕಾರಣ ಏನಪ್ಪ ಅಂದ್ರೆ ಇಷ್ಟನೇ, ಅಲ್ಲಿ ಭೈರಪ್ಪ ಲಕ್ಷ್ಮಮ್ಮ ಭೈರಪ್ಪ ಅಂತ ಒಂದು ಸೈಡು ಆಗಿದೆ, ಪಿತ್ರಾಜಿತ ಆಸ್ತಿ, ಈ ಸತ್ತು ಆಗಿದೆ. ಈ ಸತ್ತು ಆದಮೇಲೆ ತೊಂದರೆ ಏನಿದೆ, ಯಾರಿಗೇನು ತೊಂದರೆ ಇದೆಯೇ? ಯಾಕೆ ಎಲ್ಲ ದಾಖಲೆ ಪರಿಶೀಲನೆ ಮಾಡಿದ್ರೆ ಈ ಸತ್ತು ಮಾಡಿದ್ರೆ ತಿಪ್ಪೆ ಹಾಕ್ಕೊಂತವ್ರೆ, ಕಸ ಹಾಕ್ಕೊಂತವ್ರೆ. ಆ ಕಸನ ಎತ್ಕೊಬೇಕಾದ್ರೂ ಬಿಡ್ತಾ ಇಲ್ಲ. ಆ ಸೈಡ್ನಲ್ಲಿ ಗಿಡ ಮರ ಹುಡುಗರವ್ರೆ, ಅದನ್ನೂ ಕಟಾವು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇವ್ರ ಕೈಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಏನಕ್ಕೆ ಪಂಚಾಯತಿಗೆ ಹೋದರೆ ಪಂಚಾಯತಿ ಕಾರ್ಯದರ್ಶಿ ಮುಂದೆ ಹೇಳ್ತಾರೆ, ನೀನು ಊಟ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಈ ಸವರ್ಣ ಈ ಗೌಡ್ರು ದಬ್ಬಾಳಿಕೆ ಅಲ್ಲ ಸರ್. ಅಲ್ಲಿ ನಾನು ಹೇಳೋದು ಎಲ್ಲ ಗೌಡ್ರು ದಬ್ಬಾಳಿಕೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ. ಆ ಗೌಡ್ರು ಏನಪ್ಪ ಅವನ ಹೆಸರು ಶ್ರೀನಾಥ್ ಅಂತ, ಬಹಳ ದಬ್ಬಾಳಿಕೆ ಅವನು. ಮುರಳಿ ಅಂತ. ಇವರು ಏನು ಕೇಳಿದ್ರೆ ಊಟ ಹಾಕ್ತೀನಿ, ಯಾವ್ದಾಗ್ಲಿ ಬಿಡೋದೇ ಇಲ್ಲ, ಯಾವನ್ ಬರ್ತಾನೋ ಬರಲಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಸಂಘಟನೆಗೆ ಒಂದು ದೂರು ಕೊಡ್ತಾರೆ. ಇವತ್ತು ಮೊನ್ನೆ 8 ದಿನ ಆಯಿತು ದೂರು ಕೊಟ್ಟದ್ದು ಸಂದರ್ಭದಾಗ ಆಯಿತು, ನಾನು CS ಅಂತ ಮಾತಾಡ್ತೀನಿ ಬಾಪ್ಪ ಅಂತ ಹೇಳಿದೆ. ಪ್ರತಿದಿನ ಪಾಪ ಕೂಲಿ ಮಾಡ್ಬೇಕು ಸರ್. ಪಾಪ ಇವರು ಕೂಲಿ ಮಾಡಿ ಜೀವನ ಮಾಡೋಂಥವ್ರು, ಇವ್ರು ಮನೆಯಲ್ಲಿ ಶಾಂತಿ ಅನ್ನೋದೇ ಇಲ್ಲ ಇರತ್ತೆ. ಪಾಪ ಕಳೆದು ಬಿಡೋದು. ಏನಕ್ಕಪ್ಪ ಹಿಂಗೆ ಓಡಾಡ್ತೀಯ ಅಂದರೆ, ಏನು ಸಮಯ ಮಾಡೋದು ಬದುಕಕ್ಕೆ ಅದೊಂದೇ ಸಮಯ ಇರೋದು ಅಂತ ಹೇಳ್ತಾರೆ. ಇಬ್ಬರು ಮಕ್ಕಳನ್ನ ಹಾಕೊಂಡವ್ರೆ, ಮನೆ ಕಟ್ಕೊಳ್ಬೇಕು, ಜಾಗ ಇಲ್ಲ, ಬಿಡ್ತಾ ಇಲ್ಲ. ಅದರಿಂದ ನಾನು ಈಗ CS ಸಾಹೇಬ್ರು ಮಾತಾಡ್ಬೇಕಂತ ಬಂದೆ. ನಮ್ಮ DS ಸಾಹೇಬ್ರು ಸಿಕ್ಕಿದ್ರು, ಮೆಮೊ ನಮ್ಗೆ ಕೊಟ್ಟಿದ್ದೀವಿ, ಇಲ್ಲ ಬೇಗ ನಾವು ಇತ್ಯರ್ಥ ಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇತ್ಯರ್ಥ ಪಡಿಸ್ಲಿ ಅನ್ನೋ ಕಾರಣಕ್ಕೆ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಒಬ್ಬ ಭೈರಪ್ಪ ಅನ್ನೋರಿಗೆ ನೊಂದಾದರೆ ನಮಗೆ ಭಾಳ ನೋವಾಗ್ತದೆ. ಆದ್ದರಿಂದ ಜಿಲ್ಲಾ ಪಂಚಾಯತಿಯನ್ನ ಮುತ್ತಿಗೆ ಆಗೋ ಕೆಲಸ ಮುಂದೆ ಆಗಬಾರ್ದು ಅನ್ನೋಂಗಿದ್ರೆ ನೀವು ಭೈರಪ್ಪನ ಇತ್ಯರ್ಥ ಮಾಡಬೇಕು ಅಂತ ನನ್ನ ಕಳಕಳಿ ಮನವಿ ಸರ್. ಭೈರಪ್ಪ ಸಮಸ್ಯೆ ಅಂದರೆ ಅದೇ ತಿಪ್ಪಿ ಹಾಕೊಂಡು ಜಾಗದ ಸಮಸ್ಯೆ ಸರ್. ಪಾಪ ಭೈರಪ್ಪ ಊಟ ಮಾಡಿಲ್ಲ ಆತ, ಪಾಪ ಊಟ ಮಾಡಿಲ್ಲ. ಇಷ್ಟು ಬಡತನ ಇದ್ದು ಕೂಡ ನೋಡೋ ಎಷ್ಟು ನೀಟಾಗಿ ಬಂದಿದ್ದಾನೆ ಅಂದರೆ ಭಾಳ ಖುಷಿ ಆಗ್ತದೆ. ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ನಂಬ್ಕೊಂಡು ಬದುಕಿರೋಂಥವ್ರು. ನಮಗೆ ನಮ್ಮ ಸಂಘಟನೆಯಿಂದ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕರ್ನಾಟಕ ದಲಿತ ಸಿಂಹಸೇನೆಗೆ ಇವರು ಮನವಿ ಕೊಟ್ಟಿದ್ದರು. ಆ ಮನವಿ ಆಧರಿಸಿ ನಾವು ಜಿಲ್ಲಾ ಪಂಚಾಯತ್ CEOs ಭೇಟಿ ಮಾಡಿದ್ದೀವಿ. ಈಗ ಇತ್ಯರ್ಥಪಡಿಸಿದಂಥ ಕಾಲಾವಕಾಶ ತಗೊಂಡವರು PDO ಅವರು, ನಾನು ಕಾಲಾವಕಾಶ ಮಾಡಿ ಇತ್ಯರ್ಥಪಡಿಸ್ತೀನಿ ಅಂತ. ದಯವಿಟ್ಟು ಅಧಿಕಾರಿಗಳು ಯಾವುದೇ ಮುಲಾಜಿಗೆ, ಯಾವುದೇ ದಬ್ಬಾಳಿಕೆಗೆ ಬಗ್ಗದೆ ಏನು ದಲಿತರಿಗೆ ಆಗೋ ಅನ್ಯಾಯಗಳನ್ನು ನೀವು ಇಮ್ಮಿಡಿಯೇಟ್ಲಿ ಸಾಲ್ವ್ ಮಾಡಬೇಕು. ಆವಾಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಂಗೆ ಆಗ್ತದೆ. ಈ ಭೈರಪ್ಪನವರ ಇತ್ಯರ್ಥ ಆದಮೇಲೆ ಇವರು ಊರಿಗೆ ಹೋಗಿ ಅಧಿಕಾರಿ ಜೊತೆಯಲ್ಲಿ ಭೇಟಿ ಕೊಟ್ಟು ನಾವು ಅವ್ರನ್ನ ಶಕ್ತಿ ತುಂಬೋ ಕೆಲಸ ಸಂಘಟನೆ ಮಾಡ್ತಾರೆ ಸರ್. CS ಅವರು ಅದೇ ಒಂದು ವಾರ ಟೈಮು ಮಾತಾಡಿ DS ಅವರು PDO ಅವ್ರು ಮಾತಾಡಿದಲ್ಲ, ನಾನು ಹೋಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ನ್ಯಾಯ ಕೊಡಿಸ್ತೀನಿ ಸರ್ ಹೇಳಿದ್ದಾರೆ. ಪಾಪ ಸುಮಾರು ವರ್ಷಗಳು, ಇವತ್ತೇನಲ್ಲ, ಇದು ಸುಮಾರು ವರ್ಷಗಳಿಂದ ಇವಾಗ ಸಮಸ್ಯೆ ಅಲ್ಲ ಸರ್. ಅದನ್ನು ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟು ಏನೋ ನೀವು ಪೊಲೀಸ್ ರಕ್ಷಣೆಯನ್ನು ತಗೊಂಡು ಹೋಗಿ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನ್ಯಾಯ ಸಿಗ್ತದೆ ನನ್ನ ಭಾವನೆ ಸರ್. ಜೈ ಭೀಮ್, ಜೈ ಭಾರತ್.